ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಯಾವುದೇ ರೀತಿ ಕುಚ್ಚು ವೀಡಿಯೋಸ್ ಹಾಕ್ತಾ ಇಲ್ಲ. ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿ ನಾನು ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸೀರೆನ ಸ್ಟಾರ್ಟಿಂಗ್ ಪಾಯಿಂಟಿಂದ ನೆರಿಗೆಲ್ಲ ಮಾಡ್ಕೋತಾ ಇದ್ದೀನಿ. 5 ಇಂಚಷ್ಟು ನಮಗೆ ಗ್ಯಾಪ್ ಅನ್ನೋದು ಇಲ್ಲಿ. ಆವಾಗ ನಮಗೆ ಪ್ಲೀಟ್ಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ. ತುಂಬ ಚಿಕ್ಕದಾಗೂ ಮಾಡ್ಕೋಬೇಡಿ, ತುಂಬ ದೊಡ್ಡದಾಗೂ ಕೂಡ ಮಾಡ್ಕೋಬೇಡಿ. ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ, ಆವಾಗ ನಮಗೆ ಪ್ಲೀಟ್ಸು ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಅದೇ ರೀತಿ ಒಂದೇ ಲೆಂತಲ್ಲಿ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸ್ನ ಮಾಡಿಕೊಂಡು ನಾವು 10 ಪ್ಲೀಟ್ಸ್ನ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಸಮವಾಗಿ ಇಟ್ಕೊಂಡು ಒಂದು ಕ್ಲಿಪ್ ಏನಾದರೂ ಹಾಕ್ಕೋಬೇಕಾಗುತ್ತೆ. ಒಟ್ಟಿಗೆ ಇಟ್ಕೊಂಡು ನಾನು ಮಾಡ್ಕೋತೀರಿ ಅಂದರೆ ಸ್ವಲ್ಪ ಜರುಗುತ್ತೆ. ಹಾಗಾಗಿ 10 ಪ್ಲೀಟ್ಸ್ಗೆ ನಾವು ಈ ರೀತಿ ಕ್ಲಿಪ್ಗಳನ್ನ ಹಾಕ್ಕೊಂಡ್ರೆ ನಮಗೆ ನೆರಿಗೆ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ, ಯಾವುದೂ ಕೂಡ ಮಿಸ್ ಆಗೋದಿಲ್ಲ. ನೋಡಿ, ನಾನು 2 ಸೈಡು ಇದೇ ರೀತಿ ನೆರಿಗೆಗಳನ್ನ ತಗೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲೂ ಕೂಡ ಒಳಗಡೆ ಒಂದೊಂದು ಪ್ಲೀಟ್ಸು ಸೇರ್ಕೊಬಿಟ್ಟಿರುತ್ತೆ. ಹಾಗಾಗಿ ನೀಟಾಗಿ ಮಧ್ಯದಲ್ಲೂ ಕೂಡ ತಗೊಂಡು ಅಲ್ಲೂ ಒಂದು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 10 ಪ್ಲೀಟ್ಸ್ ತೊಗೊಂಡ್ಮೇಲೆ ಮತ್ತೆ ಅದನ್ನು ಬಿಟ್ಟು ಅದ್ರ ಮುಂದಗಡೆಯಿಂದ ನಾನು ಮತ್ತೆ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾಗ ನಮಗೆ ಪ್ಲೀಟ್ಸು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಮತ್ತು ಹಿಂದೆ ಮುಂದೆ ಆಗೋದಿಲ್ಲ. ಒಂದೇ ಲೆಂತಲ್ಲಿ ನಮಗೆ ಕರೆಕ್ಟಾಗಿ ಬರ್ತವೆ. ಈಗ ಸೆಕೆಂಡ್ ಟೈಮ್ ಮಾಡ್ಕೊಂಡಿದ್ದೀರ ಪ್ಲೀಟ್ಸ್, ಅದನ್ನು ಮೊದಲಿಗೆ ಮಾಡಿಸ್ಕೊಂಡ್ರ ಪ್ಲೀಟ್ಸ್ 2 ಸೇರಿಸಿ ಒಟ್ಟಿಗೆ ಕ್ಲಿಪ್ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಮಧ್ಯದಲ್ಲೂ ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಅಮ್ಮನವರಿಗೆ ಸೀರೆ ಉಡಿಸ್ಬೇಕಾದ್ರೆ ಹೊಸ ತೊಗೊಂಡಿರ್ತೀವಲ್ವ, ಸ್ವಲ್ಪ ಉಡಿಸ್ಬೇಕಾದ್ರೆ ಸ್ಟಾರ್ಟಿಂಗು ನೆರಿಗೆಗಳು ಅಷ್ಟು ಈಸಿಯಾಗಿ ಕೂರೋದಿಲ್ಲ. ನಾವು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಇಟ್ಕೊಂಡು ನೆರಿಗೆಗಳನ್ನ ತೊಗೋಬೇಕಾಗತ್ತೆ. ಹಾಗೆ ನನ್ನ ಜೊತೆ ಒಂದು ಮಾಹಿತಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಅಮ್ಮನವರಿಗೆ ಸೀರೆ ಉಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು. ನೀವು ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿ ಉಡಿಸ್ತಾ ಇದ್ದೀನಿ ಅಂತಂದರೂ ಸ್ಯಾರಿ ಸೇಮ್ ಕಲರ್ ನೀವು ಬೇರೆ ಬ್ಲೌಸ್ ಪೀಸ್ನ ತಂದು ನಾವು ಡಬಲ್ ಸ್ಟೆಪ್ಪಲ್ಲಿ ಸೀರೆನ ಉಡಿಸ್ಕೊಂಡು ಅಮ್ಮನವರಿಗೆ ಅಲಂಕಾರ ಮಾಡ್ಬೋದು. ಅಮ್ಮನವರಿಗೆ ಉಡಿಸುವಂಥ ಸೀರೆ ಅಥವಾ ಮಡ್ಲಕ್ಕೆ ಕೊಡುವಂಥ ಸೀರೆ ಯಾವುದೇ ಕಾರಣಕ್ಕೂ ನಾವು ಕಕ್ರಿಯನ್ನು ಹಾಕಬಾರ್ದು. ನಮ್ಮನೇಲಿ ಇದನ್ನು ನಾವು ಫಾಲೋ ಮಾಡ್ತೀವಿ. ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನೆರಿಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲೂ ಕೂಡ ನಾನು ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ನೀಟಾಗಿ ಲೆವೆಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಸೆರಗನ್ನು ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾನು ಸೆರಗನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಇಲ್ಲಿ ಸೆರಗು ಭಾಗ 4 ಪ್ಲೀಟ್ಸ್ ಅಷ್ಟೇ ಬಂದಿರೋದು. ಯಾಕೆಂದರೆ ನಾವು ಸೀರೆಯನ್ನು ಫೋಲ್ಡಿಂಗ್ ಮಾಡಿ ತೊಗೊಂಡಿರ್ತೀವಲ್ಲ, ನಮಗೆ ಜಾಸ್ತಿ ಪ್ಲೀಟ್ಸ್ ಅನ್ನೋದು ಬರೋದಿಲ್ಲ, 4 ಬರುತ್ತೆ. ಹಾಗಾಗಿ ನಾವು ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಮಿಡಲಲ್ಲಿ ಕೂಡ ಒಂದು ಪಿನ್ ಹಾಕೋತಾ ಇದ್ದೀನಿ. ನಾವು ಆದಷ್ಟು ಸೇಫ್ಟಿ ಪಿನ್ನ ಇದಕ್ಕೆ ಯೂಸ್ ಮಾಡಬಾರ್ದು, ನಮಗೆ ಸೀರೆ ಹಾಳಾಗುತ್ತೆ. ಆ ಗುಂಡು ಪಿನ್ನು ಇಲ್ಲ ಬಟ್ಟೆ ಕ್ಲಿಪ್ನ ನಾವು ಯೂಸ್ ಮಾಡೋಕ್ಕಾಗುತ್ತೆ. ನಾವು ಈ ರೀತಿಯಾಗಿ ಹಬ್ಬದ ಹಿಂದಿನ ದಿನ ನಾವು ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದ ದಿನ ನಮಗೆ ಮಹಾಲಕ್ಷ್ಮಿ ಅಮ್ಮ ಅವರಿಗೆ ಸೀರೆ ಉಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ನೋಡಿ, ನಾನು ಈ ರೀತಿ ಸೀರೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಪೀಠವನ್ನು ಸ್ವಲ್ಪ ಹೈಟಲ್ಲಿ ತೊಗೊಂಡಿದ್ದೀನಿ. ಡಬಲ್ ಸ್ಟೆಪ್ಪಲ್ಲಿ ನಾನು ಸೀರೆ ಉಡಿಸ್ತಾ ಇರೋದ್ರಿಂದ ನಾನು 2 ಮಣೆನ ಇಟ್ಕೊಂಡು ಕಳಶವನ್ನು ಸ್ವಲ್ಪ ಹೈಟಾಗಿ ಬರೋ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಸೀರೆಯನ್ನು ಈ ರೀತಿ ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಸೀರೆ ಸೆರಗನ್ನು ನಾವು ಕಳಶದ ಬಲಭಾಗಕ್ಕೆ ಬರೋ ಥರ ಬಿಟ್ಕೊಂಡು ಸೀರೆನ ನಮಗೆ 2 ಸ್ಟೆಪ್ಪಿಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೋಡಿ ಈ ರೀತಿ ದಾರವನ್ನು ಹಾಕಿ ಕಲಶಕ್ಕೆ ಈ ರೀತಿ ಹಿಂಭಾಗದಲ್ಲಿ ಕಟ್ಕೋಬೇಕಾಗತ್ತೆ. ನಾವು ದಾರವನ್ನು ಕಟ್ಟಬೇಕಾದ್ರೆ ತುಂಬ ಟೈಟಾಗಿ ಕಟ್ಟಬೇಡಿ, ಯಾಕೆಂದರೆ ನಮಗೆ ಪ್ಲೀಟ್ಸ್ ತೊಗೋಬೇಕಲ್ವ. ಹಾಗಾಗಿ ಸ್ವಲ್ಪ ಲೂಸಾಗಿ ಕಟ್ಕೊಂಡು ನೆರಿಗೆಯನ್ನು ತಕ್ಕೊಂಡು ಆದಮೇಲೆ ನಾವು ಸ್ವಲ್ಪ ದಾರವನ್ನು ಬಿಗಿಯಾಗಿ ಕಟ್ಕೋಬೇಕಾಗತ್ತೆ. ನೋಡಿ, ನಾನು ನೆರಿಗೆಗಳನ್ನು ಬಿಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ನಾನಿಲ್ಲಿ ಒಂದೇ ಕಲಶಕ್ಕೆ ಡಬಲ್ ಸ್ಟೆಪ್ಪಲ್ಲಿ ಸೀರೆನ ಉಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಪ್ಲೇಟ್ಸ್ನ ರೆಡಿ ಮಾಡಿಕೊಂಡು ನಾವು ಬಿನ್ಗೆ ಮೇಲೆ ಏನು ಹಾಕೊಂಡಿರ್ತೀವಲ್ಲ ಚಿಕ್ಕದು ಸೀರೆ ಭಾಗ, ಅದನ್ನು ನಾವು ಮತ್ತೆ ಕೆಳಗಡೆ ತಗೊಂಡು ಈ ರೀತಿ ನಾವು ನೆರಿಗೆಗಳನ್ನು ಮಾಡ್ಕೋಬೇಕಾಗತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ವಿಡಿಯೋ ಏನಾದರೂ ಅರ್ಥ ಆಗಲಿ ಸ್ವಲ್ಪ ಸ್ಲೋ ಮಾಡಿ ನೋಡಿ, ಅರ್ಥ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ನೆರಿಗೆಗಳನ್ನು ಸರಿ ಮಾಡ್ಕೊಂಡಿದ್ದೀನಿ. ನೋಡಿ, ನಮಗೆ ಒಂದೇ ಕಲಶಕ್ಕೆ ಡಬಲ್ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ನಾವು ಸೀರೆಯನ್ನು ಉಡಿಸಬಹುದು. ಈಗ ಕಲಶದ ಬಲಭಾಗದಲ್ಲಿರುವಂತಹ ಸೆರಗನ್ನು ನಾವು ಬಲಭಾಗದಿಂದ ಎಡಭಾಗಕ್ಕೆ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ನಾನು ಸೆರಗನ್ನ ಇಲ್ಲಿ ಮುಂದೆ ಹಾಕೋತಾ ಇದ್ದೀನಿ. ನೋಡಿ, ಬಲಭಾಗದಿಂದ ಎಡಭಾಗಕ್ಕೆ ತಗೊಂಡು ಮತ್ತೆ ಹಿಂದಗಡೆಯಿಂದ ಇನ್ನೊಂದ್ಸಲ ನಾವು ಸೆರಗನ್ನ ಮುಂಭಾಗಕ್ಕೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಥರ ಕೂಡ ಹಾಕಬಹುದು, ಇಲ್ಲ ನಾವು ಯಾವ ರೀತಿ ಸೆರಗನ್ನ ಒಂದು ಸೈಡ್ ಹಾಕೋತೀವಲ್ಲ ಆ ರೀತಿ ಕೂಡ ಹಾಕೋಬಹುದು. ನೋಡಿ, ಇವಾಗ ನಾನು ಸೆರಗನ್ನ ಮುಂಭಾಗಕ್ಕೆ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಪ್ಲೇಟ್ಸ್ನ ನಿಗೆಗಳನ್ನು ಈ ರೀತಿ ಮಾಡಿಕೊಂಡು ಪಟ್ಟಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೋಡಿ, ಈಗ ನಾನು ಪಟ್ಟಿಯನ್ನು ಹಾಕೊಂಡು ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವೀಗ ಸೀರೆನ ಉಡಿಸಿದ ನಂತರ ಮತ್ತೆ ಒಡವೆಗಳನ್ನು ಹಾಕಿದ್ಮೇಲೆ ನಮಗೆ ಕಳಶಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಮುಖಪದ್ಮವನ್ನು ಹಾಕಿ ಅಲಂಕಾರ ಮಾಡೋಣ. ಫ್ರೆಂಡ್ಸ್, ನಾವಿಲ್ಲಿ ಒಂದೇ ಕಲಶವನ್ನು ಯೂಸ್ ಮಾಡಿಕೊಂಡು ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿಯನ್ನು ಉಡಿಸಿದ್ದೀವಿ. ಅಂದರೆ ನಮಗೆ ಸ್ಯಾರಿ ತುಂಬ ಉದ್ದ ಕಾಣುತ್ತೆ ಮತ್ತು ನಾವು ಎರಡು ಕಲಶವನ್ನು ಕೂಡ ಬಳಸಿಲ್ಲ. ಒಂದೇ ಕಲಶಕ್ಕೆ ಈ ರೀತಿಯಾಗಿ ನಾವು ಸೀರೆ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಮ್ಮ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದಾರೆ. ನಿಮಗೆ ಇನ್ನೂ ಇದೇ ರೀತಿ ಹೊಸ ರೀತಿಯಾಗಿ ಸೀರೆ ಉಡಿಸೋ ವಿಡಿಯೋ ಏನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.